ಹಸಿ ಅವರೆಕಾಳು ಮತ್ತು ಇದಿಷ್ಟು ತರಕಾರಿ, ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟು, ಆಮೇಲೆ ನವಿಲುಕೋಸು, ಆಲೂಗೆಡ್ಡೆ, ಮೆಣಸಿನ್ಕಾಯಿ ಒಗ್ಗರಣೆಗೆ ಅಷ್ಟೇ, ಇನ್ನೇನು ಆಗ್ತಿಲ್ಲ. ನೀವು ಅವರೆಕಾಳು ಜಾಗಕ್ಕೆ ಬೇಕಂತ ಅಂದರೆ ಪನ್ನೀರ್ ಕೂಡ ಹಾಕ್ಕೋಬೋದು. ಸೊ ಮೊದಲಿಗೆ ಕುಕ್ಕರ್ ಕಾಯಕ್ಕಿಟ್ಟು ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಬಟರ್ ಕೂಡ ಹಾಕ್ಬೋದು, ತುಪ್ಪ ಕೂಡ ಹಾಕ್ಬೋದು. ತುಪ್ಪ ಅಂದರೆ ಆರೋದ್ಮೇಲೆ ಅಷ್ಟೊಂದು ತಿನ್ನೋಕ್ಕೆ ಇದನ್ಸಲ್ಲ, ಯಾಕೆ ಅಂತ ಅಂದರೆ ತುಪ್ಪ ಗಟ್ಟಿಯಾಗಿಬಿಡುತ್ತಲ್ಲ, ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಂತರ 2 ಕಟ್ ಮಾಡಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು, ಉದ್ದುದಂತಲೇ ಏನಿಲ್ಲ. ನೆಕ್ಸ್ಟು ಸಿಡಿತಾ ಇದ್ದಾಗೆ ಬೇಕಂದರೆ ನೀವು ಚಕ್ಕೆ, ಲವಂಗ, ಸ್ಪೈಸಸ್ ಏನು ಹಾಕ್ಕೊತೀರೋ ಅದು ಹಾಕ್ಕೋಬೋದು. ನಾನು ಒಬ್ಬಳಿಗೆ ಮಾಡ್ಕೊತಾ ಇರೋದ್ರಿಂದ ಏನೂ ಆಗ್ತಿಲ್ಲ, ಡೈರೆಕ್ಟಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಇವಾಗ ರೇಟು ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ನಿಮಗೆ ಉಳಿಬೇಕು ಅಂತ ಅಂದರೆ ಬೇಕಾದರೆ ಟೊಮೊಟೊ ಚೆನ್ನಾಗಿ ಹಾಕ್ಕೋಬೋದು. ಟೊಮೊಟೊ, ಈರುಳ್ಳಿ ಎರಡನ್ನೂ ಚೆನ್ನಾಗಿ ಒಂದು ಹದಕ್ಕೆ ಬರೋ ತನಕ ಹುರ್ಕೊಳ್ಳಿ. ಅಮ್ಮ ಮನೇಲಿ ಮಾಡಿಕೊಡ್ತಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ಅದು ಗಾರ್ಲಿಕ್ದು ಜಿಂಜರ್ದು ಸ್ಮೆಲ್ ಆಗೇ ಬರ್ತಿರುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದ್ದಾಗ ಮನೆಯಲ್ಲೇ ಮಾಡ್ಕೋಬೋದು, ಅಂಗಡಿಯಲ್ಲಿ ಹೋಗಿ ಆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಇರೋದನ್ನು ತಂದು ಇಟ್ಕೊಂಡು ತಿನ್ನೋದ್ರ ಬದಲು ನಿಮ್ಗೆ ಎಷ್ಟು ಬೇಕಷ್ಟು ಮನೆಯಲ್ಲೇ ಮಾಡಿ ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಕಂದಾಗ ವೆಜ್ಗೆ, ನಾನ್ ವೆಜ್ಗೆ ಅವಾಗೆಲ್ಲ ಯೂಸ್ ಮಾಡ್ಕೋಬೋದು. ಯಾವಾಗಾದರೂ ತರಕಾರಿ ಹಾಕ್ಕೋತಾ ಇದ್ದೀನಿ. ತರಕಾರಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಅವರೆಕಾಳು ಹಾಕ್ತಾ ಇರೋದ್ರಿಂದ. ಇವಾಗ ಅವರೆಕಾಳು ಸೀಸನ್ ಬಂತು ಅಂದಿರೋದ್ರಿಂದ ಇವಾಗ ಉಪ್ಪಿಟ್ಟಲ್ಲೂ ಅವರೆಕಾಳು ಇರುತ್ತೆ, ಪುಲಾವಲ್ಲೂ ಅವರೆಕಾಳು ಇರುತ್ತೆ, ಮಾಡೋ ಪ್ರತಿಯೊಂದು ಅಡುಗೆಯಲ್ಲೂ ಇವಾಗ ಅವರೆಕಾಳು ಇದ್ದೇ ಇರುತ್ತೆ. ಸಾಂಬಾರು ಮತ್ತು ಇಕ್ಕಿಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ನಾನು ಬಟಾಣಿ ಬದಲಿಗೆ ಅವರೆಕಾಳು ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇದ್ದಿದ್ರೆ ಬಟಾಣಿನೂ ಹಾಕ್ತಿರ್ತಿದ್ರು. ಅವರಿಗೆ ತರಕಾರಿ ಯಥೇಚ್ಛವಾಗಿ ಹಾಕಿ ತಿಂದರೆ ಇಷ್ಟ, ನನಗೂ ಇಷ್ಟನೇ. ತರಕಾರಿ ಎಲ್ರಿಗೂ ಒಳ್ಳೆಯದೇ, ಬಟ್ ಇವಾಗ ಬರ್ತಿರೋ ತರಕಾರಿಗಳಲ್ಲಿ ಅಷ್ಟು ಇದಿರಲ್ಲ ಬಿಡಿ. ಸೊ ತೊಳೆದಿಟ್ಕೊಂಡಿರುವಂಥ ಅವರೆಕಾಯಿ ಸಾಕು. ಎಲ್ಲನೂ ಹಾಕ್ಕೊಂಡು ಒಂದು ಅದಕ್ಕೆ ಸ್ಮೆಲ್ ಹೋಗೋ ತನಕ, ಹಸಿ ಸ್ಮೆಲ್, ಹಸಿ ವಾಸನೆ ಹೋಗ್ಬೇಕಲ್ಲ, ಹಾಗೆ ಹುರ್ಕೊಳ್ಳಿ. ತರಕಾರಿ ಹುರಿದ ನಂತರ ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅಕ್ಕಿ ಹಾಕ್ಕೋತಾ ಇದ್ದೀನಿ. ಏನೋ ಗ್ರೈಂಡ್ ಮಾಡಿರೋ ಐಟಮ್ ಇಲ್ಲದೆ ಇರೋದ್ರಿಂದ ಹಾಗೆ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ, ಇಲ್ಲ ಅಂದರೆ ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೀನಿ. ಸೊ ಈ ಅಕ್ಕಿ ಮತ್ತು ತರಕಾರಿ ಎಲ್ಲನೂ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಒಬ್ಬರಿಗೆ ಮಾಡ್ತಾ ಇರೋದ್ರಿಂದ ತರಕಾರಿ ಜೊತೆಗೆ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಇಬ್ಬರಿಗೆ ಅಥವಾ 4 ಜನಕ್ಕೆ ಮಾಡ್ತಿದ್ರೆ ಅಕ್ಕಿ ನೆನೆಸಿರೋದನ್ನು ನೀರಿಗೆ ಹಾಕ್ಕೊಳ್ಳಿ. ಯಾವಾಗಲೂ ಕುದಿಬೇಕಾದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಸೊ ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಇದರಲ್ಲಿ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಮಸಾಲೆ ಏನು ಹಾಕದೇ ಇರೋದ್ರಿಂದ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಅಕ್ಕಿಗಳಿಗೆ ನೀರು ಜಾಸ್ತಿ ಬೇಕು, ಹಳೆ ಅಕ್ಕಿ ಆದರೆ ನೀರು ಕಡಿಮೆ ಬೇಕು, ಬೆಂದೋಗಿಬಿಡುತ್ತೆ. ಪಲಾವ್ ಅಂದ್ರೇ ಉದ್ರುದ್ರಾಗಿದ್ರೇ ಚೆಂದ. ಹಾಗಾಗಿ ಸೊ ಇದರಲ್ಲಿ
ಎಲ್ಲ ಮಿಕ್ಸ್ ಕೊಟ್ಕೊಂಡು ನಂತರ ಒಂದು ಚಿಕ್ಕ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು, ಬಟ್ ನಾನು ಇದರಲ್ಲಿ ಏನು ಗ್ರೈಂಡ್ ಮಾಡಿರೋ ಐಟಮ್ ಹಾಕದೇ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕಲರ್ಗೆ, ಇಲ್ಲಾಂದರೆ ಬೆಳ್ಳಗಿರುತ್ತಲ್ಲ ಮಸಾಲೆನೂ ಹಾಕಿಲ್ವಲ್ಲ, ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲನೂ ಮಿಕ್ಸ್ ಕೊಡಿ. ನಂತರ ನಾನು ಇದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಬದನೆಕಾಯಿ ಹಾಕೋರು. ಈ ಥರ ಮಾಡಿದ್ರೆ ಬದನೆಕಾಯಿ ಕಪ್ಪಗಾಗಲ್ಲ. ನಮಗಿದು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ಬದನೆಕಾಯಿನ ನೀರು ಹಾಕಿರ್ತೀವಲ್ಲ, ಅದು ಕುದಿಬೇಕಾದ್ರೆ ಹಾಕಿದ್ರೆ ಬದನೆಕಾಯಿ ಕಪ್ಪು ಬರಲ್ಲ ಅಂತ ಹೇಳ್ತಾರೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಇವಾಗ ನಾನು 2 ಬದನೆಕಾಯಿ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಒಬ್ಬಳೇ ಇರಬೇಕಾದ್ರೆ ಟಿವಿಯಲ್ಲಿ ಸಾಂಗ್ ಹಾಕೊಂಡಿರ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸಾಂಗ್ ಕೇಳಿಸ್ತಾ ಇರಬೇಕು ಅಂದ್ಕೊತೀನಿ. ಸೊ ಬದನೆಕಾಯಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ ನಂತರ ಮಿಕ್ಸ್ ಕೊಟ್ಕೊಳ್ಳಿ. ಸೊ ಇವಾಗ ಕುದೀತಾ ಇದೆ. ರುಚಿ ಹಾಕಿದ್ರೆ ಕರೆಕ್ಟಾಗಿ ಹಿಡಿಯುತ್ತೆ. ನೀವು ಪುಡಿ ಉಪ್ಪು ಕೂಡ ಹಾಕೋಬೋದು, ಕಲ್ಲುಪ್ಪು ಕೂಡ ಹಾಕ್ಬೋದು. ನಾನು ಕಲ್ಲುಪ್ಪು ಹಾಕ್ತೀನಿ ಯಾವಾಗಲೂ ಮನೆಯಲ್ಲಿ, ಹಾಗಾಗಿ ಅಳತೆಗೆ ನನಗೆ ಗೊತ್ತಾಗುತ್ತೆ. ಸ್ಪೂನಲ್ಲಿ ಅಳತೆ ಮಾಡಿಲ್ಲ ಹಾಕೋಬೇಡಿ. ಆಲ್ಮೋಸ್ಟ್ ನಾನು ಹಾಕೋ ಸಾಲ್ಟ್ ಕರೆಕ್ಟಾಗಿರುತ್ತೆ. ಅಲ್ಲಿ ನಮ್ಮ ಮನೆಯವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಾನು ಹಾಕೋ ಟೇಸ್ಟಿಗೆ. ಬಟ್ ಬೇರೆಯವ್ರು ಮಾಡಿದಾಗ ನಾನು ಹಾಕಿದ್ದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ರೆಡಿ. ಇದನ್ನು 5 ಮಿನಿಟ್ಸ್ ಬಿಟ್ಟು 2 ವಿಷಲ್ಸ್ ಆದಮೇಲೆ ತೆಗೆದ್ರೆ ಪಲಾವ್ ರೆಡಿ.